ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೀಸೆಂಟಾಗಿ ನಾವು ತಮಿಳುನಾಡು ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿರುವ ಬನ್ನಾರಿ ಅಮ್ಮನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಟೆಂಪಲ್ ಸತ್ಯಮಂಗಲಂ ಸಿಟಿಯಿಂದ ಒಂದು 13 ಕಿಲೋಮೀಟರ್ ಬನ್ನಾರಿ ಅನ್ನೋ ಊರಲ್ಲಿ ಲೊಕೇಟ್ ಆಗಿದೆ. ವೆಸ್ಟರ್ನ್ ಘಾಟಲ್ಲಿ ತುಂಬ ಡೀಪ್ ಫಾರೆಸ್ಟಲ್ಲಿ ಈ ದೇವಸ್ಥಾನ ಇದೆ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು. ನನಗೆ ಈ ದೇವಸ್ಥಾನದ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ. ಬನ್ನಿ ದೇವಸ್ಥಾನ ಒಳಗಡೆ ಹೇಗಿದೆ ಅಂತ ನೋಡೋಣ. ತುಂಬ ಚಳಿ ಆಗ್ತದೆ. ನನಗೊಂದು ಟೀ ಹೇಳು ಗುರು. ನಿಮ್ಮಿಬ್ಬರೇ ಕುಡಿದ್ರೆ ಹೆಂಗೆ? ನನಗೊಂದು ಟೀ ಹೇಳು. ನಾವು ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ದೇವಸ್ಥಾನ ಹತ್ರ ಬಂದ್ವಿ. ಕರೆಕ್ಟಾಗಿ 6 ಗಂಟೆಗೆ ಚೆಕ್ ಪೋಸ್ಟ್ ಓಪನ್ ಆಗುತ್ತೆ, ದಿಂಬಮ್ ಚೆಕ್ ಪೋಸ್ಟು. ನೋಡೋರಲ್ಲಿ ಎಷ್ಟು ವೆಹಿಕಲ್ ಲೈನಾಗಿ ನಿಂತಿದೆ ಅಂತ. ಕರೆಕ್ಟಾಗಿ 6 ಗಂಟೆಗೆ ದಿಂಬಮ್ ಚೆಕ್ ಪೋಸ್ಟ್ ಓಪನ್ ಆಗುತ್ತೆ. ಆ ಟೈಮಿಗೆ ಎಲ್ಲ ವೆಹಿಕಲ್ ಮೂವ್ ಆಗುತ್ತೆ. ನಾವು ಒಂದು ಸೀಸನಲ್ಲಿ ಹೋಗಿದ್ದರಿಂದ ಅಲ್ಲಿ ಏನು ಅಷ್ಟೇನು ರಶ್ ಇರಲಿಲ್ಲ. ನಾರ್ಮಲಾಗಿ ಅಮಾವಾಸ್ಯೆ ಮೇಲೆ ಇಲ್ಲಿ ಹೆವಿ ರಶ್ ಇರುತ್ತೆ. ಅದರಿಂದ ನಾವು ಹೋಗಿ ಟೈಮಲ್ಲಿ ಅಷ್ಟೇನು ರಶ್ ಇಲ್ಲ. ಆರಾಮಾಗಿ ಒಂದು 10 ನಿಮಿಷಕ್ಕೆ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಬಂಡಿ ಪೊಡಿ ಕಮ್ಮಿ ಆಗುತ್ತೆ ನಮ್ಮ ಪೊಡಿಯ ಸಿಟಿ ಇಟ್ಕೊಂಬಂದು ನೈಟ್ ಅಲ್ಲ ಸಾಯ್ತಾಗಲ್ಲ ಮುಂದೆ ಪ್ರಕಾಶ, ನೀ ಅಮ್ಮಿಗೆ ಹೇಳ್ಕೊಳ್ಳ 2-3 ವಾಟಿ ನಮ್ಮ ಫಸ್ಟ್ ಟೈಮ್ ಬಂದಿದ್ದೀರಾ? ಶಬರಿಮಲೆ ಟೂರಿಗೆ ಬಂದಿದ್ರು. ವರ್ಷ ಬಂதான் போகிறதா என்ட்ரன்ஸா? இது பிடிக்கலாமா? திட்டுவாங்களா? என்ன தெரியுமா, புதுசாக கட்டுறாங்க. அண்டர் கன்ஸ்ட்ரக்ஷனில் இருக்குது. கோபுரம்லாம் புதுசாக பண்ணியிருக்கிறாங்க. கோயில் என்ட்ரன்ஸ் இது இல்லை தானே? உள்ளே தானே? ரொம்ப பழைய கோயில் இதுன்னு நினைக்கிறேன். ரொம்ப ஓகே ஓகே ஓகே. இப்போ இதான் இது எப்படி உள்ள எப்படி மூங்கிலெல்லாம் மஸ்தாக ನೋಡಿ ಎಷ್ಟು ದೊಡ್ಡ ವಿಶ್ವಲ್ ಆಗಿದೆ. ಇಲ್ಲಿ ತುಂಬ ಒಂಥರ ಮೋಸ್ಟ್ ಪವರ್ಫುಲ್ ದೇವಸ್ಥಾನ ಅಂತ ಹೇಳಬೇಕು ಇದನ್ನು. ಬನ್ನಾರಿ ಅಮ್ಮನ ದೇವಸ್ಥಾನ. ಫಸ್ಟ್ ಟೈಮ್ ನಾನು ಬಂದಿರೋ ದೇವಸ್ಥಾನಕ್ಕೆ. அவங்க எல்லாம் முக்கியம் வேலையை நம்ம பார்க்கலாம். வாங்கலாம் கேமரா அலோடு இல்லை பார்த்து